ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗೋಣ ಟಕ ಟಕ್ ಅಪ್ಡೇಟ್ಸ್ಗೆ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ನಂಗೆ ಪಾಟ್ ಅನ್ನ ಕ್ಲಿಕ್ ಮಾಡ್ಕೊಡಿ. ಫಸ್ಟ್ ಅಪ್ಡೇಟ್ ಕ್ಲಾರಿಟಿ ಬಗ್ಗೆ ಮಾತಾಡಿದ್ರೆ ಯುವರಾಜ್ ಸಿಂಗ್ ಅವರು ವಿರಾಟ್ ಕೊಹ್ಲಿ ರಿಲೇಟೆಡ್ ಆಗಿರಲಿ, ರೋಹಿತ್ ಶರ್ಮಾ ರಿಲೇಟೆಡ್ ಆಗಿರಲಿ, ಒಂದು ಕ್ಲಾರಿಟಿ ಇರಬೇಕು. ಅವರಿಗೆ ನೀವು ಬೆಂತಟ್ಬಿಟ್ಟು ಪ್ರೋತ್ಸಾಹ ಮಾಡಬೇಕು, ಡೌಟಲ್ಲಿ ಇಡಬಾರ್ದು. ಸೊ ನೀವು ಇವಾಗ ಹಿಂಗೆ ಆಡಿಲ್ಲ ಅಂದ್ರೆ ಹಂಗೆ ಆಡಿಲ್ಲ ಅಂದ್ರೆ ಹಿಂಗೆ ಎಲ್ಲ ಇರಬಾರ್ದು. 2025 ಆದ ನಂತರ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಾದ ನಂತರ ಒಂದು ಕ್ಲಿಯರ್ ಕಟ್ ಕ್ಲಾರಿಟಿ, ಒಂದು ವಿಷನ್ ಇಟ್ಕೊಂಡು ಹೋಯ್ತು, ಒಂದು ಗೋಲ್ ಇಟ್ಕೊಂಡು ಹೋಯ್ತು ಅಂದ್ರೆ ಮಾತ್ರ ಇಂಡಿಯನ್ ಟೀಮು ಸಕ್ಸೀಡ್ ಆಗುತ್ತೆ ವರ್ಲ್ಡ್ ಕಪ್ ಅಲ್ಲಿ. ಸುಮ್ಮನೆ ನೀವು ಒಂದು ಸೀರೀಸ್ ನೆಟ್ಗಾಡಿಲ್ಲ, 2 ಸೀರೀಸ್ ನೆಟ್ಗಾಡಿಲ್ಲ, ಅಥವಾ ಒಂದು ಮ್ಯಾಚ್ ಒಂದೆರಡು ಮ್ಯಾಚ್ ಹಿಂಗೆ ಆಗ್ತವೆ. ಸೊ ಅದನ್ನ ನೋಡ್ಬಿಟ್ಟು ನೀವು ಪ್ರೆಸೆಂಟ್ ಇರಬೇಕು ವರ್ಲ್ಡ್ ಕಪ್ ಅಲ್ಲಿ, ಆಬ್ಸೆಂಟ್ ಇರಬೇಕು ವರ್ಲ್ಡ್ ಕಪ್ ಅಲ್ಲಿ, ನೀವು ಇರ್ತೀರಾ ಹಿಂಗೆ ಅದು ಇದು ಅಂತೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದೇನಿದೆ ಒಬ್ಬ ಪ್ಲೇಯರ್ಗೆ, ಇದು ಸರಿಯಲ್ಲ. ಬೆಂತಟ್ಬೇಕು ಹೋಗ್ಬಿಟ್ಟು. ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಲಿ, ಕೋಚ್ ಆಗಿರ್ಲಿ, ಸೆಲೆಕ್ಟರ್ಸ್ ಆಗಿರ್ಲಿ, ಒಂದು ವಿಷನ್ ಇಟ್ಕೊಬೇಕು, ಒಂದು ಕ್ಲಾರಿಟಿ ಇಟ್ಕೊಬೇಕು. ಫಸ್ಟ್ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ರಿಲೇಟೆಡ್, ಎಸ್ಪೆಷಲಿ ರೋಹಿತ್ ಶರ್ಮಾ ರಿಲೇಟೆಡ್ ಅದೇ ಬಂತಲ್ಲಪ್ಪ ರೀಸೆಂಟ್ ಅಪ್ಡೇಟ್ಸ್ಗಳು, ರೀಸೆಂಟ್ ರೂಮರ್ಸ್ಗಳು, ಸ್ಪೆಕ್ಯುಲೇಷನ್ಸ್ಗಳು ಇದೆಲ್ಲ ಸ್ಪ್ರೆಡ್ ಆಗ್ತಾ ಇದ್ದಂಗೆ ಯುವರಾಜ್ ಸಿಂಗ್ ಇದು ಒಂದು ವಿಷನ್ ಇರಬೇಕು. ವಿಷನ್ ಇಲ್ಲ ಅಂತಾರೆ ನೀವು ತಿಪ್ಪೂರ್ಲಾಗ ಅವ್ರು ವರ್ಲ್ಡ್ ಕಪ್ ಗೆಲ್ಲೋದಕ್ಕಾಗಲ್ಲ. ಈ ತರ ಒಂಥರ ಎಡ್ಬಿಡಂಗ್ ಈ ತರ ಆಡ್ತಾ ಇತ್ತು ಅಂದ್ರೆ ವರ್ಲ್ಡ್ ಕಪ್ ಗೆಲ್ಲಕ್ ಆಗೋದಿಲ್ಲ ಅಂತ ಹೇಳಿದ್ರೆ. ಅಪ್ಡೇಟ್ ಬಿಟ್ಟು ರೋಹಿತ್ ಶರ್ಮಾ ಅವರ ರಿಟೈರ್ಮೆಂಟ್ ಪ್ಲಾನ್ಸ್ ರಿಲೇಟೆಡ್ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಮಾತಾಡಿದ್ರೆ, he has not told us anything. I think it's all out in the media, but there is not been any discussion like that in the team ಅಂತ ಹೇಳಿದ್ರೆ. ಅವ್ರ ರಿಟೈರ್ಮೆಂಟ್ ಪ್ಲಾನ್ ಬಗ್ಗೆ ಇರಲಿ, ರಿಟೈರ್ಮೆಂಟ್ ಅನ್ನೋ ವಿಚಾರನೇ ಎತ್ತಿಲ್ಲ ಅಲ್ಲಿ ಟೀಮಲ್ಲಿ ಆಗಿರಲಿ, ಡ್ರೆಸ್ಸಿಂಗ್ ರೂಮಲ್ಲಿ ಆಗಿರಲಿ, ಜೊತೆಗೆ ಯಾರ ಜೊತೆಗಾರು ಆಗಿರಲಿ, ಅವ್ರ ರಿಟೈರ್ಮೆಂಟ್ ಅನ್ನೋ ಒಂದು ಇದನ್ನೇ ಮ್ಯಾಟ್ರೇ ಎತ್ತಿಲ್ಲ. ಸೊ ಇದೆಲ್ಲಿಂದ ಈಚೆ ಕಡೆ ಬಂತು ಅಂತ ನಮ್ಗಂತೂ ಗೊತ್ತಿಲ್ಲ. ಅದ್ಯಾರೋ ಇದ್ರಲ್ಲಪ್ಪ ಶರ್ಮಾ ಅಂತ, ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟರು, ಸೀನಿಯರ್ ಜರ್ನಲಿಸ್ಟ್, ಅವ್ರಿಗೆ ಅದು ಎಲ್ಲಿಂದ ಮಾಹಿತಿ ಸಿಕ್ತೋ ನಮಗಂತೂ ಗೊತ್ತಿಲ್ಲ. ರೋಹಿತ್ ಶರ್ಮಾ ಅದ್ರ ರಿಲೇಟೆಡ್ ನಮ್ಮ ಹತ್ರ ಆಗಿರಲಿ, ಅಥವಾ ಟೀಮ್ ಮೆಂಬರ್ಸ್ ಬೇರೆ ಯಾರ ಜೊತೆಗಾದ್ರೂ ಆಗಿರಲಿ, ಯಾರ ಜೊತೆ ಕೂಡ ಈ ವಿಚಾರ ಮಾತಾಡೇ ಇಲ್ಲ. ಅಂಡ್ ರೋಹಿತ್ ಕೂಡ ಇದ್ರ ರಿಲೇಟೆಡ್ ಕ್ಲಾರಿಟಿನ ಕೊಡಿದ್ರೆ, ನಾಯ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾಯ್ಸ್ ಇರುತ್ತೆ, ನಾಯ್ಸ್ ಇದ್ರೆ ಅದೊಂಥರ ಮಜಾ ಅಂತ. ಅಪ್ಡೇಟ್ ನಂಬರ್ 3, ಮೊಹಮ್ಮದ್ ಕ್ಯಾಫ್ ಅವರು ಒಂದು ಪೋಸ್ಟ್ ಹಾಕಿದ್ರೆ ನಿನ್ನೆ ಮ್ಯಾಚ್ ರಿಲೇಟೆಡ್. ಕುಲ್ದೀಪ್ ಯಾದವ್ should think of packing his bags and saying goodbye to international cricket. Today, there was no Bumrah, no Washington, and no Varun Chakravarti. Kuldeep still didn't find a place in 11. So, ಇದು ಇವರಿಗೆ ಅಲ್ಟ್ ಆಗಿದೆ. ನಾವು ಅನ್ಕೊಂಡಿದ್ವಿ ಕುಲ್ದೀಪ್ ಯಾದವ್ನ ಹೇಳ್ಕೊಂಬರ್ಬೋದು, ವಾಷಿಂಗ್ಟನ್ ಸಂದರ್ಭ ಬೇರೆ ಇಲ್ಲ, ಕುಲ್ದೀಪ್ ಯಾದವ್ ಅವಕಾಶ ಸಿಗ್ಬೋದು ಅಂತ. ನೆನ್ನೆ ಹೋಗಿದ್ದು ಒಬ್ಬರೇ ಸ್ಪಿನ್ನರ್ ಜೊತೆಗೆ, ಅದು ಅಕ್ಷರ್ ಪಟೇಲ್ ಜೊತೆಗೆ, ಇನ್ನು 4 ಜನ ಪೇಸರ್ರು, 5 ಜನ ಬೌಲಿಂಗ್ ಆಪ್ಷನ್ ಜೊತೆಗೆ ಹೋದ್ರು. ಆ್ಯಂಡ್ ಈ ಕೂಸ್ಕೊಂಡ್ರು ಸರಿಯಾಗಿ ಎಲ್ಲ ಬೌಲರ್ಸ್ಗಳು ಕೂಡ ಬೆಂಡೆತ್ತಿ ಬ್ರೇಕ್ ಹಾಕಿದ್ರು. ಅಲ್ಲ, ಕುಲ್ದೀಪ್ ಯಾದವ್ನ ಏನಕ್ಕೆ ಟ್ರೈ ಮಾಡ್ತಾ ಇಲ್ಲ ಇವರು? ಕುಲ್ದೀಪ್ ಯಾದವ್ ಪ್ರೂವನ್ ಪ್ಲೇಯರ್, ಪ್ರೂವನ್ ಸ್ಪಿನ್ನರ್. ODIs ಅಂತ ಬಂದಾಗ ಇಲ್ಲಿ ಅಕ್ಷರ್ ಪಟೇಲ್ ಆಗಿರಲಿ, ಅಥವಾ ವಾಷಿಂಗ್ಟನ್ ಸುಂದರ್ ಆಗಿರಲಿ, ಅಥವಾ ಹರ್ಷ್ ದೂಬೆ ಆಗಿರಲಿ, ಎಲ್ಲರಿಗಿಂತ ಪ್ರೂವ್ ಮಾಡೋದು ಯಾರು ಅಂದರೆ ಅದು ಕುಲ್ದೀಪ್ ಯಾದವ್ ODIs ಅಂತ ಬಂದಾಗ. ಸೊ ಇವ್ರನ್ನೇ ಟ್ರೈ ಮಾಡ್ತಾ ಇಲ್ಲ, ಇವ್ರನ್ನೇ ಕೂರಿಸ್ಬಿಟ್ಟು ನೀವು ಅವರಿಗೆ ಗೂಟ ಇಡ್ತಾ ಇದ್ದೀರಾ ಅಂತಂದ್ರೆ, ಅವರು ಗಂಟು ಮೂಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ದೊಡ್ಡ ನಮಸ್ಕಾರ ಹೊಡೆದ್ಬಿಟ್ಟು ನಾನು ಹೋಯ್ತಾ ಇದ್ದೀನಿ ಗುರು ಅಂತ ಬಾಯ್ ಹೇಳ್ಬಿಟ್ಟು ಬಿಟ್ಬಿಡ್ಬೇಕು, ರಿಟೈರ್ಮೆಂಟ್ ಕೊಟ್ಬಿಡ್ಬೇಕು ಅನ್ನೋ ಥರ ಇವರು ಹೇಳ್ತಾ ಇದ್ದಾರೆ. ಒಂಥರ ಜಿಗುಪ್ಸೆ ಬಂದ್ಬಿಟ್ಟು ಕೊಟ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಕುಲ್ದೀಪ್ ಅಣ್ಣ ಹೇಳ್ತಾರೆ, ಇರಪ್ಪ ಸ್ವಲ್ಪ ವೆಯ್ಟ್ ಮಾಡ್ತೀನಿ, ಕಾಯ್ತೀನಿ ಇರುಗುರು ಅಂತ. ಬಟ್ ಲಾಸ್ಟ್ ಮ್ಯಾಚ್ ಅಂತೂ ನಿಜವಾಗ್ಲೂ ಬುಮ್ರಾನು ಇರಲಿಲ್ಲ, ಯಾರೂ ಇರಲಿಲ್ಲ. ಸೊ ಖಂಡಿತ ಆಡಿಸ್ಬೋದಾಯ್ತು. ಒಬ್ಬರು ಎಕ್ಸ್ಪೀರಿಯನ್ಸ್ಡ್ ಬೌಲರು ಇದ್ದಿತ್ತು ಅಂದರೆ ಅದು ಕಳೆನೇ ಬೇರೆ ಇರೋದು. ಅಪ್ಡೇಟ್ ನಂಬರ್ 4, ಕುಲ್ದೀಪ್ ಯಾದವ್ ರಿಲೇಟೆಡ್ ಇನ್ನೊಂದು ಪೋಸ್ಟ್ ಬಂದಿರೋದು. ರವಿ ಅಶ್ವಿನ್ ಅವರು ಒಬ್ಬ ಸ್ಪಿನ್ನರ್ ಅಲ್ವಾ, ಇವ್ರ ಜೊತೆಗೇನೆ ಆಡ್ಕೊಂಡ್ ಬೆಳೆದಂಥ ಪ್ಲೇಯರು. ಸೊ ಇವ್ರನ್ನ ಒಂಥರ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರೆ, ದ ಓನ್ಲಿ ಡಿಫೆನ್ಸ್ ಫಾರ್ ನಾಟ್ ಪ್ಲೇಯಿಂಗ್ ಕುಲ್ದೀಪ್ ಯೂಶಲಿ ಈಸ್ ದಟ್ ಬ್ಯಾಟಿಂಗ್ ಫಿನಿಷರ್ ಅಟ್ ನಂಬರ್ 7 ಅಂತ ಹೇಳಿದ್ರೆ. ಅಂದರೆ ಅಕ್ಷರ್ ಪಟೇಲ್ನ ಆಡಿದ್ರು, ಬ್ಯಾಟಿಂಗ್ ಫಿನಿಷರ್ ಬೇಕು ನಮಗೆ ಅನ್ನೋ ಥರ. ಸೊ ಈ ಒಂದು ಆಯಾಮದಲ್ಲಿ ಯೋಚನೆ ಮಾಡ್ತಾರೆ. ಅಕ್ಷರ್ ಪಟೇಲ್ ಆಡಲಿ, ಅಕ್ಷರ್ ಪಟೇಲ್ ಜೊತೆ ಇವರು ಆಡಬೇಕಾಗಿತ್ತು ಅನ್ನೋದನ್ನೇ ನಾವು ಹೇಳ್ತಾ ಇರೋದು. ಅಕ್ಷರು ಆಡಬೇಕಾಗಿತ್ತು, ಕುಲ್ದೀಪ್ ಆಡಬೇಕಾಗಿತ್ತು, ಇಬ್ರು ಆಡಬೇಕಾಗಿತ್ತು ಅಂತ. ವಂಡರ್ ಹೌ ಇಟ್ ಫೀಲ್ಸ್ ಟು ಹ್ಯಾವ್ ಹರ್ಷದೀಪ್ ಅಟ್ ನಂಬರ್ 8 ಟುಡೇ ಅಂತ ಹಾಕ್ಬಿಟ್ಟು, ಬುಮ್ರಾ ಇಲ್ಲ ಅಂತ ಅಂದಾಗ ಅಟ್ಲೀಸ್ಟ್ ಇವರಾದ್ರೂ ಇದ್ದಿತ್ತು ಅಂದ್ರೆ ಏನಾದ್ರು ಒಂದು ಮಾಡಿರ್ಬೋದಾಯಿತು ಇಂಡಿಯನ್ ಟೀಮು. ಕುಲ್ದೀಪ್ ಯಾದವ್ ಸಿಕ್ಕಾಪಟ್ಟೆ ವೇರಿಯೇಷನ್ ಅನ್ನ ತೊಗೊಂಡ್ಬರ್ತಾರೆ. ನೋಡಿದ್ವಿ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತ, ಎಷ್ಟೆಷ್ಟೋ ಪ್ಲೇಯರ್ಗಳು ಹೆಂಗೆ ತಿಪ್ಪರ್ಲಾಗ ಹೊಡೆದ್ರೆ ಕುಲ್ದೀಪ್ ಯಾದವ್ ಮುಂದೆ ಅಂತ ನೋಡಿದೀವಿ. ಏನಕ್ಕೆ ಆಡಿಸ್ತಾ ಇಲ್ಲ ಗುರು ನೀವು ಅಂತ ಕೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ರೋಹಿತ್ ಶರ್ಮಾ ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿದ್ರೆ, ನಾವು ನಮ್ಮ ಎಂಟೈರ್ ಕೆರಿಯರ್ನ ಇಬ್ಬರು ಒಟ್ಟಿಗೆ ಆಡಿದ್ದೀವಿ, ಆಲ್ಮೋಸ್ಟ್ ಒಟ್ಟಿಗೆ ಆಡಿದ್ದೀವಿ. ಅಷ್ಟೆಲ್ಲ ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ ಅವರು ಇಂಡಿಯಾ ಪರವಾಗಿ. 400 ಮ್ಯಾಚ್ನ ಕಂಪ್ಲೀಟ್ ಮಾಡಿದ್ದಾರೆ ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸ್. 400 ಮ್ಯಾಚ್ನ ಒಟ್ಟಿಗೆ ಆಡಿದ್ದಾರೆ. ಸೊ ಈ ರೆಕಾರ್ಡು ಯಾರು ಕೂಡ ಮಾಡಿಲ್ಲ. ಸೊ ಅಷ್ಟು ಜೊತೆಗೆ ಆಡಿರೋಂಥ ಒಂದು ಇದಿದೆ. ಸೊ ಅದ್ರ ಜೊತೆಗೆ ಹೇಳಿದ್ದಾರೆ, ಜೊತೆಗೆ ಮಿಡಲಲ್ಲಿ ಅವರು ಬಂದು ಆಡೋದೇನಿದೆ, ನನ್ನ ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದೇನಿದೆ. ಸೊ ಇದು ಸಾಕಷ್ಟು ಮಾಡಿದ್ವಿ ನಾವು ಹಿಂದೆ, ODI ಫಾರ್ಮೆಟ್ ಆಗಿರಲಿ, ಯಾವುದೋ ಫಾರ್ಮೆಟ್ ಆಗಿರಲಿ ಸಾಕಷ್ಟು ಮಾಡಿದ್ದೀವಿ. ಬಟ್ ಇದು ಚೆನ್ನಾಗಿತ್ತು ಪಾರ್ಟ್ನರ್ಶಿಪ್ಪು ಮಿಡಲ್ ಬಂದ್ಬಿಟ್ಟು. ಯಾಕಂದರೆ ಸಿಕ್ಕಾಪಟ್ಟೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ, ಸಿಕ್ಕಾಪಟ್ಟೆ ಹೊಂದಾಣಿಕೆ ಅನ್ನೋದಿದೆ ನಮ್ಮಿಬ್ಬರ ಮಧ್ಯ. ಸೊ ಅದಕ್ಕೋಸ್ಕರ ಪಾರ್ಟ್ನರ್ಶಿಪ್ ಅನ್ನೋದು ಬಿಲ್ಡ್ ಆಗೋದು. ಯಾಕಂದರೆ 100 ರನ್ ಪಾರ್ಟ್ನರ್ಶಿಪ್ ಬಂತು ವಿರಾಟ್ ಮತ್ತು ರೋಹಿತ್ ನಮ್ಮ ಮಧ್ಯ ಈ ಒಂದು ಇನ್ನಿಂಗ್ಸಲ್ಲಿ, ಲಾಸ್ಟ್ ಮ್ಯಾಚಲ್ಲಿ.
ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇಬ್ರು ಸೇರ್ಕೊಂಡು ODI ಟ್ರೋಫಿನ ಕೂಡ ಎತ್ತಲಿ ಅಂತ. ಅಪ್ಡೇಟ್ ನಂಬರ್ 6, ವೆಲ್ ಸಿರಾಜ್ ಅಂಡ್ ಶಮಿ ಅಂತ ಕ್ವಶನ್ ಹಾಕಿದ್ದಾರೆ ಸಂಜಯ್ ಮಂಜ್ರೇಕರ್ ಅವರು. ಇಂಡಿಯಾಸ್ ಟೀಮ್ ಮ್ಯಾನೇಜ್ಮೆಂಟ್ ಹಸ್ ಗಾಟ್ ಇಟ್ ರಾಂಗ್. ಬಿಲ್ಡಿಂಗ್ ಫಾರ್ 2027 ಡಸಂಟ್ ಮೀನ್ ಸೈಡ್ ಲೈನಿಂಗ್ ಪ್ರೂವನ್ ಮ್ಯಾಚ್ ವಿನರ್ಸ್. ಹೌದು, ಸಿರಾಜ್ ಅಣ್ಣ ಯಾಕಿಲ್ಲ ಅಂತ ನಾವು ಪದೇ ಪದೇ ಕೇಳತರ ಆಗೋಗ್ಬಿಟ್ಟೈತೆ. ಅಟ್ಲೀಸ್ಟ್ ನೆಕ್ಸ್ಟ್ ಸೀರೀಸ್ಗಾದ್ರೂ ಸಿರಾಜ್ ಅಣ್ಣ ಹೇಳ್ಕೊಂಡು ಬರಲೇಬೇಕು. ಅನ್ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಅಡ್ಯಾಗ್ ಏನಿದೆ ಅದು ಸಿಕ್ಕಾಪಟ್ಟೆ ಹೊಡ್ತಾ ತಿಂತಾ ಇದೆ. ಬುಮ್ರಾನ ನಂಬ್ಕೊಂಡು ಬರೀ ಬುಮ್ರಾನೇ ಎಲ್ಲ ಮಾಡ್ತಾರೆ ಅಂತ ನಂಬ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದರಿಂದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕ್ಯಾಂಪೇನರ್ಸ್ಗಳನ್ನ ಪ್ರೂವ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳನ್ನ ಕರ್ಕೊಂಡು ಬರಲೇಬೇಕಾಗಿದೆ. ವಿತೌಟ್ ಬುಮ್ರಾ ದ ಅಟ್ಯಾಕ್ ಲ್ಯಾಕ್ಸ್ ಬೇಟ್ and ignoring experienced bowlers like Siraj and Shami has only exposed Indian bowling ಅಂತ ಹೇಳ್ತಾ ಇದ್ದಾರೆ. ಹೌದು, ಶಾಮಿನ 2020 ಇರೋದಂತ ಬಿಟ್ಟೇ ಬಿಟ್ರು. ಅವರೆಲ್ಲ ಅಂದ್ರೆ ಫೈನಲ್ಸ್ಗೂ ಬರ್ತಿರಲ್ಲ, ಎಲ್ಲೋ ಬರ್ತಾರಲ್ಲ, ಏನು ಬನಾಕವೇ ಆಗ್ತಿಲ್ಲ. ಚಾಂಪಿಯನ್ಸ್ ಟ್ರೋಫಿ ಫುಲ್ ಅವ್ರಿಗೆ ಇಂಜುರಿ ಆಯಿತು, ಫುಲ್ ನೆಗೆಟಿವ್ ಮಾಡಾಕ್ಬಿಟ್ರು. ಆ್ಯಂಡ್ ಇವ್ರಿಗೆ ನೋಡಿ, ಇವ್ರಿಗೂ ಕೂಡ ಇಂಜುರಿ ನೆಪ ಹೊಟ್ಬಿಟ್ಟು ಸಿರಾಜನನ್ನು ಕೂಡ ಒಂಥರ ಶಮ್ಮಿ ಥರನೇ ದೂರ ತಳ್ತಾ ಇದ್ದಾರೆ. ಸೊ ಏನಕ್ಕೆ ಅಂತ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾರ್ಯಾರನೋ ಕರ್ಕೊಬರ್ತಾರೆ, ಗುರ್ನೂರ್ ಬರ ಅಂತ ಕರ್ಕೊಬರ್ತಾರೆ. ಓಕೆ, ಚೆನ್ನಾಗಿ ಆಡಿದ್ರು, ಇಲ್ಲ ಅಂತಲ್ಲ, ಒಂದೊಂದು ಮ್ಯಾಚ್ ಚೆನ್ನಾಗಿ ಪ್ರೂವ್ ಮಾಡಿದ್ರು. ಅಫ್ಘಾನಿಸ್ತಾನ್ ಸೀರೀಸ್ ಎಲ್ಲ ಪ್ರೂವ್ ಮಾಡಿದ್ರು, ಓಕೆ. ಬಟ್ ಈ ಸ್ಟ್ಯಾಂಡರ್ಡ್ಸಲ್ಲಿ ಅಂಥ ಮಟ್ಟದ ಒಂದು ಪ್ರದರ್ಶನ ಅಂತೂ ಬಂದಿಲ್ಲ. ಪ್ರಿನ್ಸ್ ಯಾದವ್ ಆಗಿರಲಿ, ಜೊತೆಗೆ ಪ್ರಸಿದ್ಧ ಕೃಷ್ಣ ಆಗಿರಲಿ ಫಾರ್ ದಟ್ ಮ್ಯಾಟರ್, ಅಷ್ಟೇನಾಗಿ ಪ್ರೂವ್ ಮಾಡಕ್ ಆಗ್ತಾ ಇಲ್ಲ. ಅಪ್ಡೇಟ್ ನಂಬರ್ 7, ಲಿಯೋನೆಲ್ ಮೆಸ್ಸಿ ಫಿಫಾ ವರ್ಲ್ಡ್ ಕಪ್ ಫೈನಲ್ನ ಸೋಲ್ತಾ ಇದ್ದಂಗೆ ಆಯ್ತಲ್ಲಪ್ಪ ಬೆಳಗ್ಗೆ ಫೈನಲ್ಲು. ಸೊ ಈ ಫೈನಲ್ನ ಸೋಲ್ತಾ ಇದ್ದಂಗೆ ಒಂದು ಬಿಗ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನಾಯ್ತು ಅಂತ ಐ ನೆವೋ ಅಂದರೆ ಅವ್ರ ಕೆರಿಯರಲ್ಲಿ ಏನಾಯಿತು ಅಂತ. ಐ ನೆವೋ ಸಿಟ್ ಔಟ್ ಟು ಬಿ ದ ಬೆಸ್ಟ್ ಪ್ಲೇಯರ್ ಇನ್ ಹಿಸ್ಟ್ರಿ ಬಗ್ಗೆ ಮಾತಾಡ್ತಿದ್ದಾರೆ. ಐ ಥಿಂಕ್ ಐ ಆಮ್ ಜಸ್ಟ್ ಅನದರ್ ಫುಟ್ಬಾಲರ್. ನಾನು ಜಸ್ಟ್ ಒಬ್ಬ ಫುಟ್ಬಾಲರ್ ಅಷ್ಟೇ. ನಾನೇನೋ ದೊಡ್ಡ ಹಿಸ್ಟ್ರಿ, ನಾನೇನೋ ದೊಡ್ಡ ಬೆಸ್ಟ್ ಪ್ಲೇಯರು, ನಾನು ದೊಡ್ಡ ಲೆಜೆಂಡು, ಹಂಗೆ ಹಿಂಗೆ ಈ ನೇಮ್ಸ್ಗಳು ಕೊಡೋದು ನನಗೆ ಒಂಥರ ಅಟ್ಟಕ್ಕೆ ಏರ್ಸೋದು ಅದೆಲ್ಲ ಏನು ಬೇಕಾಗಿಲ್ಲ ನನಗೆ. ನಾನು ಒಬ್ಬ ಫುಟ್ಬಾಲರ್ ಅಂತ ಕರೆದ್ರೆ ಸಾಕು ನನಗೆ. ಮೈ ಇಂಟೆನ್ಷನ್ ಈಸ್ ದಟ್ ವೆನ್ ಐ ರಿಟೈರ್ ಐ ವಿಲ್ ಬಿ ರಿಮೆಂಬರ್ಡ್ ಫಾರ್ ಬೀಯಿಂಗ್ ಎ ಗುಡ್ ಪರ್ಸನ್ ಅಂತ ಹೇಳಿದ್ದಾರೆ. ಸೊ ಎಷ್ಟು ಜನ ಅವನು ಗುಡ್ ಪರ್ಸನ್, ಬ್ಯಾಡ್ ಪರ್ಸನ್ ಅಂತ ಗೊತ್ತಿಲ್ಲ ನನಗೆ. ಸೊ ಅವ್ರು ಹೇಳ್ತಾ ಇರೋದು ಇದು, ನನ್ನ ಹಿಸ್ಟ್ರಿ ಯಾವ ಥರ ನೆನಪಿಸ್ಕೋಬೇಕು ಅಂದರೆ ಒಬ್ಬ ಒಳ್ಳೆ ಮನುಷ್ಯ ಅಂತ ನೆನಪಿಸ್ಕೋಬೇಕು. ನನ್ನ ಗ್ರೇಟ್ ಫುಟ್ಬಾಲರ್ ಅಂತ ನೆನಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ಒಳ್ಳೆ ಮನುಷ್ಯ ಅಂತ ನೆನಪಿಸ್ಕೋಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಇವರು ನೆಗೆಟಿವ್ ಆಗಿ ಅನಿಸ್ಬೋದು, ಸ್ವಲ್ಪ ಜನಕ್ಕೆ, ಎಷ್ಟೋ ಜನಕ್ಕೆ ಪಾಸಿಟಿವ್ ಆಗಿ ಅನ್ನಿಸ್ಬೋದು ಇವರು. ಸೊ ಎಷ್ಟೋ ಜನ ಲಿಯೋನೆಲ್ ಮೆಸ್ಸಿ ಅಡೂರ್ ಮಾಡುವಂಥ, ಅಸ್ಪೈರ್ ಮಾಡುವಂಥ ಫ್ಯಾನ್ಸ್ಗಳಿದ್ದೀರಾ. ಬಟ್ ನಾನು ರೊನಾಲ್ಡೋ ಫ್ಯಾನ್. ಅಪ್ಡೇಟ್ ನಂಬರ್ 8, ದುಡಾ ಗಣೇಶ್ ಅವರು ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. KL ರಾಹುಲ್ ಆಫ್ಟರ್ ಓನಿಂಗ್ ನಂಬರ್ 5 ವಿತ್ ಅನ್ರಿಯಲ್ ನಂಬರ್ಸ್. ನಂಬರ್ 5 ಸ್ಲಾಟಲ್ಲಿ ಅಷ್ಟೆಲ್ಲ ದಾಖಲೆಗಳನ್ನೆಲ್ಲ ಮಾಡಾದ ಮೇಲೂ ಕೂಡ ಬೀಯಿಂಗ್ ಪುಶ್ ಟು ನಂಬರ್ 6 ಲುಕ್ಸ್ ಸಮಥಿಂಗ್ ಲೈಕ್ ಅಬ್ಸಲ್ಯೂಟ್ ವೇಸ್ಟ್ ಆಫ್ ಜಿನ್ಯೂನ್ ಬ್ಯಾಟಿಂಗ್ ಅಂತ ನಿಜವಾಗ್ಲೂ ಅನ್ಸುತ್ತೆ ಗುರು. KL ರಾಹುಲ್ ಎಂಥ ಬ್ಯಾಟರ್ ಅಂತ ಅಂದರೆ ನಿಜವಾಗ್ಲೂ ನೋಡಿದ್ವಿ ನಾವು ವರ್ಲ್ಡ್ ಕಪ್ಸಲ್ಲಿ ನೋಡಿದ್ವಿ. ನಾವು ಓಪನಿಂಗ್ ಸ್ಲಾಟ್ ಕಳಿಸಿದಾಗ ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಓಪನಿಂಗ್ ಕಳಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಒಂದು ಟ್ರೂ ಟ್ಯಾಲೆಂಟ್ನ ಒಂಥರ ಹಾಕೊಂಡು ಅದುಮ್ದಂಗೆ ಇರುತ್ತೆ. ನಂಬರ್ 6ಗೆ ಕಳಿಸೋದು, ನಂಬರ್ 7ಗೆ ಕಳಿಸೋದೆಲ್ಲ ಮಾಡಿದಾಗ ನಂಬರ್ 5 ಸಿಕ್ಕಾಪಟ್ಟೆ ಪ್ರೂವ್ ಮಾಡಿದ್ರೆ KL ರಾಹುಲ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲೇ ODI ಫಾರ್ಮೆಲ್ಲ ಪ್ರೂವ್ ಮಾಡಿದ್ರೆ. ನಂಬರ್ 5 ಅಂತ ಅಂದಾಗ ನಂಬರ್ 5ಗೆ ಬಿಟ್ಬಿಡ್ಬೇಕು ಅವ್ರನ್ನ, ಬೇರೆಯವ್ರಿಗೆ ಬೇಕಾದ್ರೆ ವೇರಿ ಮಾಡ್ಕೊಳ್ಳಿ. ನಂಬರ್ 6ಗೆ ಕಳಿಸೋದು ಇದೆಲ್ಲ ಏನು? ಈ ಥರ ಒಂದು ಬಿಗ್ ರನ್ ಚೇಸ್ ಮಾಡೋಂಥ ಟೈಮಲ್ಲಿ ಲಾಸ್ಟಿಗೆ ಬರ್ತಾರೆ KL ರಾಹುಲ್. ಅಲ್ಲಿ ಬೇಕಾಗುತ್ತೆ 15 ರನ್ ಪರ್ ಓವರ್. ಹೊಡಿಬೇಕು ಅಂತಂದರೆ 15 ರನ್ ಪರ್ ಇನ್ನೂ ಜಾಸ್ತಿನೇ ಬೇಕಾಗಿತ್ತಲ್ಲಿ. ಹೊಡಿಲೇಬೇಕು, ವಿಧಿ ಇಲ್ಲ ಅಲ್ಲಿ, ಏನು ಮಾಡೋಕ್ಕಾಗತ್ತೆ? ಹೊಡಿಲೇಬೇಕಾದಂಥ ವಿಧಿಯಲ್ಲಿ. ಸೊ ಒಂದು ಟ್ಯಾಲೆಂಟ್ನ ವೇಸ್ಟ್ ಮಾಡ್ತಾರೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಏನೇನೋ ಮಿಸ್ಟೇಕ್ಸ್ಗಳನ್ನ ಮಾಡಿದ್ರೆ ಇಂಡಿಯನ್ ಟೀಮಲ್ಲಿ. ಅದಕ್ಕೋಸ್ಕರ ಸೀರೀಸ್ಗಳನ್ನ ಸೋಲ್ತಿರು, ಬ್ಯಾಕ್ ಟು ಬ್ಯಾಕ್ ಸೀರೀಸ್ಗಳನ್ನ ಸೋಲ್ತಿರೋದು. ಇದೊಳಕ್ಕೆ ಆಗ್ತಾನೆ ಇಲ್ಲ, ಆ ಥರ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಅಪ್ಡೇಟ್ ನಾವಿಲ್ಲಿ ಸಿರಾಜ್ ಅಣ್ಣ ಯಾಕಿಲ್ಲ ಅಂತ ಎಲ್ಲ ಕಿತ್ತಾಡ್ತಾ ಇದ್ರೆ. ಸಂಜಯ್ ಮಂಜ್ರೇಕರ್ ನೋಡ್ರಿ ಹಂಗೆ ಹೇಳ್ತಾರೆ, ಇವ್ರು ನೋಡ್ರಿ ಹಂಗೆ ಹೇಳ್ತಾರೆ. ಸಿರಾಜ್ ಅಣ್ಣ ಎಲ್ಲರೂ ಇಂಜುರಿ ಆಗೈತೆ, ಏನಾಗೈತೆ ಕತೆ ಅಂತ ಎಲ್ಲ ನೋಡ್ತಾವ ಅಂತ ಅಂದರೆ ಸಿರಾಜ್ ಅಣ್ಣ ಏನು ಮಾಡ್ತಾವ್ರೆ, DSP ರೋಲ್ನ ಕರೆಕ್ಟಾಗಿ ನಿಭಾಯಿಸ್ತಾವ್ರಪ್ಪ. ತೆಲಂಗಾಣ ಅವರು ಕೊಟ್ಟರಲ್ಲ ಅವ್ರಿಗೆ DSP ಪೋಸ್ಟ್ನ. ಆಲ್ರೆಡಿ ಆಯ್ತು, 3-4 ವರ್ಷ ಆಯಿತು ಇವರಿಗೆ ಕೊಟ್ಟೇನೆ ಯಾವುದು ಪೋಸ್ಟ್ನ. ಸೊ ಇವಾಗ ಅವರು ಯಾರಿಗೋ ಕಂಗ್ರ್ಯಾಚುಲೇಷನ್ ಹಾಕೊಂಡಿದ್ದಾರೆ. DGP ಆಗಿ ಯಾರಿಗೋ ಅಪಾಯಿಂಟ್ ಆಗಿದ್ದಾರಂತೆ. ಸೊ ಅವರಿಗೆ ಹೊಸ DGP ಆಗಿ, ಸೊ ಅವರಿಗೆ ಸ್ವಲ್ಪ ಕಂಗ್ರ್ಯಾಚುಲೇಷನ್ ವಿಶಸ್ನ ಹಾಕೊಂಡಿದ್ದಾರೆ. ಸೊ ಅಣ್ಣ ಫುಲ್ಲು ಫಾರ್ಮಲ್ಲಿದ್ದಾರೆ ಇವಾಗ. DSP ಫುಲ್ಲು ಫಾರ್ಮಲ್ಲಿದ್ದಾರೆ, ಆ್ಯಕ್ಷನಲ್ಲಿದ್ದಾರೆ. ನಾವು ಈ ಕಡೆ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡಿದವ್ರು ಆ ಕಡೆ ಆ್ಯಕ್ಷನಲ್ಲಿ ಇದ್ದಾರೆ. ಸೊ ಇದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಸಿರಾಜ್ ಅಣ್ಣಗೆ ಯಾವ ಇಂಜುರಿನೂ ಆಗಿಲ್ಲ, ಬದನೆಕಾಯಿಯೂ ಆಗಿಲ್ಲ, ಜಸ್ಟ್ ಇವರೇ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ. ಅಪ್ಡೇಟ್ ನಂಬರ್ 10, ಆಕಾಶ್ ಚೋಪ್ರಾ ಒಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಮಾಡಿದ್ರು ರೋಹಿತ್ ಶರ್ಮಾ ರಿಲೇಟೆಡ್. ಐ ಆಮ್ ಸೇಯಿಂಗ್ ದಿಸ್ ಫಾರ್ ದ ಸೆಲೆಕ್ಟರ್ಸ್, ಕ್ಯಾಪ್ಟನ್, ಕೋಚ್ ಆ್ಯಂಡ್ ಫಾರ್ ರೋಹಿತ್ ಶರ್ಮಾ ಆಸ್ ವೆಲ್. ಎವ್ರಿಬಡಿ ಶುಡ್ ಸಿಟ್ ಟುಗೆದರ್. ಎಲ್ಲ ಕೂತ್ಕೊಬೇಕು, ಎಲ್ಲ ಒಂದು ಸಿಟ್ಟಿಂಗ್ ಹಾಕ್ರಿ, ಕೂತ್ಕೊಂಡು ಮಾತಾಡ್ರಿ. ದರ್ ಈಸ್ ನೋ ODI ಕ್ರಿಕೆಟ್ ಫಾರ್ ದ ನೆಕ್ಸ್ಟ್ 2 months. ವಿ ವಿಲ್ ಮೀಟ್ ಅಗೇನ್ ಇನ್ ಸೆಪ್ಟೆಂಬರ್ ಫಾರ್ ODI ಕ್ರಿಕೆಟ್. By then, you should know exactly what needs to be done. There shouldn't be any ambiguity ಅಂತ ಹೇಳಿದ್ದಾರೆ. ಏನು ಕನ್ಫ್ಯೂಷನ್ ಇರೋದಕ್ಕೆ ಹೋಗಬಾರ್ದು, ಮುಂದೆ ಹೋಗ್ತಾ ಇರ್ಬೇಕಾರೆ. ಯಾಕಂದ್ರೆ 2 ತಿಂಗಳ ಕ್ರಿಕೆಟ್ ಇಲ್ಲ ನಮಗೆ, ODI ಕ್ರಿಕೆಟ್ ಅನ್ನೋದಿಲ್ಲ. ಸೊ 2 ತಿಂಗಳು ಬಿಟ್ಕೊಂಬಾರ್ದು. ಅಲ್ಲಿ ತಿರ್ಗಾ ಒಂದು ಮ್ಯಾಚ್ 2 ಮ್ಯಾಚು ರೋಹಿತ್ ಶರ್ಮಾ ಫೇಲ್ ಆಗೋದು,
ಅಥವಾ ಅವ್ರು ಫೇಲ್ ಆದರೂ ನಮ್ಮ ಹತ್ರಕ್ಕೆ ಇವರು ತಿರ್ಗಾ ರಿಟೈರ್ಮೆಂಟ್ ಅನ್ನೋ ಪ್ಲಾನ್ಗಳು ಈಚೆ ಕಡೆ ತೊಗೊಂಬರೋದು. ಸೊ ಇದೆಲ್ಲ ಚೆನ್ನಾಗಿರೋದಿಲ್ಲ. ಒಬ್ಬರು ಪ್ಲೇಯರ್ನ ಕಾನ್ಫಿಡೆನ್ಸ್ನ ಕುಗ್ಸೋವಂಥದ್ದು ಇವೆಲ್ಲ ಮಾಡೋದಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಒಂಥರ ನೋಡೋದಕ್ಕೂ ಕೂಡ ನಮಗೂ ಇದೊಂಥರ ಪ್ರತಿ ಸೀರೀಸ್ ಕೂಡ ಇದೇ ಥರ ಆಗ್ತಿತ್ತು ಅಂತಂದರೆ ಸೈಕಾ ಹೋಗ್ಬಿಡುತ್ತೆ. ಒಂದು ಕ್ಲಾರಿಟಿಗೆ ಬನ್ನಿ ಕೂತ್ಕೊಂಡು, ಎಲ್ಲರೂ ಕೂತ್ಕೊಂಡು ಒಂದು ಸಿಟ್ಟಿಂಗ್ ಹಾಕೊಂಡು ಒಂದು ಎಣ್ಣೆ ನೀಟಿ ಹೊಡ್ಕೊಂಡು ಕ್ಲಾರಿಟಿಗೆ ಬನ್ನಿ ಅಂತ ಹೇಳಿದ್ದಾರೆ. ಅದು ಏನು ಬೋತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಅಂತ ಎದ್ದೆದ್ದಿ ಕಾಣಿಸ್ತಾ ಇದೆ ಅಲ್ಲಿ. ಇದಿಷ್ಟು ಆಗಿದೆ ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ.